ಸಂಸ್ಥಾನ ತರಳಿಮಠದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶಿವಾಲಯ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಸಾರಂಗ ಜಟುವಿನ ಕಾರ್ತಿಕೀಯ ಪೀಠದ ಶ್ರೀಗಳಾದ ಯೋಗೇಂದ್ರ ಸ್ವಾಮೀಜಿ ಅವರು ತರಳಿಮಠದ ಟ್ರಸ್ಟ್ ಅಧ್ಯಕ್ಷರಿಗೆ ಧ್ವಜವನ್ನು ಹಸ್ತಾಂತರಿಸುವ ಮೂಲಕ ಬುಧವಾರ ಲೋಕಾರ್ಪಣೆಗೊಳಿಸಿದರು. ಸ್ವಾಮೀಜಿಗಳನ್ನು ಹಾಗೂ ಅತಿಥಿಗಳನ್ನು ಪೂರ್ಣಕುಂಭ ಮೂಲಕ ಸ್ವಾಗತಿಸಲಾಯಿತು. ನಂತರ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿದ ಯೋಗೇಂದ್ರ ಸ್ವಾಮೀಜಿ ಅವರು, ಮಠ ಎಂದರೆ ಒಂದು ಜಂಕ್ಷನ್, ಎಲ್ಲರೂ ಸೇರುವ ಜಾಗ. ಈ ಜಾಗದಲ್ಲಿ ಎಲ್ಲರೂ ಸೇರಿ ಸಮಾಜದ ಒಳಿತಿಗೆ ಇಲ್ಲಿ ಕುಳಿತು ಚರ್ಚಿಸುವಂತೆ ಆಗಬೇಕು. ಆ ಮೂಲಕ ಸಮಾಜದ ಅಭಿವೃದ್ಧಿ ಆಗಬೇಕು. ಮಠಗಳು ಮಾನಸಿಕ ನೆಮ್ಮದಿ ನೀಡುತ್ತವೆ. ತಾಲೂಕಿನಲ್ಲಿ ನಮಗೆ ಅವಶ್ಯಕತೆ ಇರುವ ಮಠ ಲೋಕಾರ್ಪಣೆಗೊಂಡಿದೆ. ಇಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಯಾರಿಗೂ ಎದೆಗುಂದದೆ ಎಲ್ಲರೂ ಒಟ್ಟಾಗಿ ಬದುಕು ಕಟ್ಟಿಕೊಳ್ಳೋಣ ಎಂದು ಆಶೀರ್ವಚನವನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳಾದ ರಾಮಪ್ಪ, ಸಾಗರ ಕ್ಷೇತ್ರದ ಶಾಸಕ ಬೇಲೂರು ಗೋಪಾಲಕೃಷ್ಣ, ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್, ವಕೀಲರಾದ ಎಕೆ ವಸಂತ್, ಜಿಟಿ ನಾಯ್ಕ್, ಪ್ರಮುಖರಾದ HR ಸತೀಶ್ ಉಪಸ್ಥಿತರಿದ್ದರು. ಹಾಗೆ ಸಂಬಂಧವನ್ನು ಬೆಸೆಯಬೇಕು. ಮಠ ಅಂದರೆ ಇದೊಂದು ಜಂಕ್ಷನ್. ಈ ಮಠ ಅಂದರೆ ಜಂಕ್ಷನ್, ಎಲ್ಲ ಜಾಗ ಇದೆ. ಈ ಜಾಗದಲ್ಲಿ ನಮಗೆ ಯಾರ್ಯಾರು ಸೇರ್ತಾರೆ, ಯಾರ್ಯಾರು ಮಾತಾಡ್ಕೊಳ್ತಾರೆ, ಯಾರು ಸಪೋರ್ಟನ್ನು ತಗೊಳ್ತಾರೆ. ಯಾರೋ ಒಬ್ಬ ಅಧಿಕಾರಿ ಬಂದಾಗ ಪರಿಚಯ ಮಾಡಿಕೊಂಡು ನಾವು ಒಂದು ಸಪೋರ್ಟನ್ನು ತಗೋಬೋದು. ನಮ್ಮ ಧರ್ಮದರ್ಶಿಗಳ ಹಿಂದೆ ಒಂದು ಮಾತಲ್ಲಿದ್ದರು. ಯಾಕೆ ಮಠಗಳ ಕಟ್ಟೋ ಉದ್ದೇಶ ಬರೀ ನಮ್ಮ ಮಠಕ್ಕೆ ಬಂದು ನಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ಳೋದಲ್ಲ, ನಮಗೆ ಬೇಕಾದಷ್ಟು ಮಾನಸಿಕ ಹಿಂಸೆಗಳನ್ನು ಇಲ್ಲಿ ನಿವಾರಣೆ ಮಾಡಿಕೊಳ್ಳಬಹುದು. ಮಾನಸಿಕ ಹಿಂಸೆಗೆ ಕೆಲವೊಂದಿಷ್ಟು ನಾವು ಒಂದು ಮಠಗಳಲ್ಲಿ ಇವತ್ತು ನಮ್ಮ ಈ ಸಮಾಜದ ಮಠ ಕ್ಷೇತ್ರ ಆಗಿರ್ತಕ್ಕಂಥ ಸಿಗಂದೂರು ಏನಿದೆ, ಆ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಸ್ಟಾರ್ಟಿಂಗಲ್ಲೂ ಹೀಗೆ ಆಗಿತ್ತು. ಇವಾಗ ಮೊನ್ನೆ ನಾವು ನಮ್ಮ ಶಾಸಕರನ್ನ ನಾವು ಸಾಂಸ್ಕೃತಿಕವಾಗಿಯೂ ನಾವು ಕಟ್ಟಬೇಕಾಗ್ತದೆ. ಸಾಂಸ್ಕೃತಿಕವನ್ನು ನಾವು ನಿಮಗೆ ಕಲಿಸ್ಬೇಕಾಗ್ತದೆ. ಹೆಣ್ಮಕ್ಳಿಗೆ ನಾವು ಹೇಳ್ತೀವಿ, ನಮ್ಮನ್ನು ಎಲ್ಲಿಟ್ಟಿದ್ರು ಮಠಗಳು, ದೇವಸ್ಥಾನಗಳು, ಮಂದಿರಗಳು ನಮ್ಮನ್ನು ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಇವತ್ತು ನಮ್ಮ ಶಾಸಕರು ಹೇಳಿದ್ರು ಲೋಕಾರ್ಪಣೆ ಆಗಿದೆ. ಇನ್ನೊಂದು ಮಠ ಬೈಲಹೊಂಗಲದಲ್ಲಿ ಮೇ 20ನೇ ತಾರೀಕು ಒಂದು ಓಪನ್ ಆಗ್ತಾಯಿದೆ. ಹಾಗೆಯೇ ಕೋಲಾರದಲ್ಲಿ ಒಂದು ಮಠವನ್ನು ಇದೇ ರೀತಿಯಾಗಿ ರೆಡಿ ಮಾಡಿದ್ದೀವಿ, ಅದು ಲೋಕಾರ್ಪಣೆ ಆಗ್ತದೆ. ಹಾಗೆ ನಮ್ಮ ಕಾರ್ತಿಕೇಯ ಪೀಠವನ್ನು ಈ ವರ್ಷದಲ್ಲೇ ಮಾಡಬೇಕು ಅಂತ ಅಂದುಕೊಂಡಿದ್ದೀವಿ. ಈ ವರ್ಷದಲ್ಲಿ 4 ಮಠವನ್ನು ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ. ಕೆಲಸ ಮಾಡಿದ್ದೀವಿ, ಓಡಾಡಿದ್ದೀವಿ. ನಿಮಗೆ ವೇದಿಕೆ ಮತ್ತು ಇದು ಫೌಂಡೇಶನ್ ಅಂತ ಇವತ್ತಿನ ತಿಳ್ಕೊಬೇಕು ನೀವು. ಯಾವ ಸ್ವಾಮೀಜಿಗಳದ್ದಲ್ಲ ಅಥವಾ ಇವತ್ತು ಯಾವುದೋ ಸಮಿತಿ ಮಾಡ್ಕೊಂಡು ನಮ್ಮ ಅಧ್ಯಕ್ಷರದ್ದು ಅಲ್ಲ, ಇದು ಎಲ್ಲರದ್ದು. ಇದು ಸಮಾಜದ ಮಠ ಅಂತೇಳಿ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಹಾಗಾಗಿ ನೀವೆಲ್ಲರೂ ನಮ್ಮ ಜೊತೆಗೆ ನಿಲ್ತೀರಿ ಅಂತಕ್ಕಂಥದ್ದನ್ನು ಹೇಳ್ತಾ, ಮುಂದೆ ಅಯ್ಯ ಅಂತಕ್ಕಂಥ ಪದಗಳನ್ನು ನಾವು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮತ್ತೆ ಮನವಿ. ಅಯ್ಯ ಅನ್ನೋ ಪದವನ್ನು ಯಾರು ಇನ್ನೂ ನೆಲದ ಮೇಲೆ ಕುತ್ಕೊಂಡು ತಗೊಳ್ತಿಲ್ಲ, ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗಿ, ಇದು ಕಡಿಮೆ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ನಮ್ಮ ಸಮಾಜ 4ನೇ ಸಮಾಜ ಅಂತ ಹೇಳಿದ್ರು, ಯಾವುದರಲ್ಲೂ ಕಡಿಮೆ ಇಲ್ಲ. ಇವತ್ತು ನಮ್ಮ ಸಮಾಜ ಯಾವುದರಲ್ಲೂ ಕಡಿಮೆ ಇಲ್ಲ. ಮುಖ್ಯವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದಿರ್ತಕ್ಕಂಥ ಸಮಾಜ, ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದು ಕುರುಬ ಏನು ನಮ್ಮ ಸಂಘ ಇದೆಯಲ್ಲ, ಅವ್ರು ಹೇಳ್ತಾರೆ, ಬಂಗಾರಪ್ಪನವರು ಗುರುಗಳೇ, ಈ ಮಠ ಕಟ್ಟಲು ಧೈರ್ಯ ಇದೆ, ನಮ್ಮವು 2 ಕಣ್ಣು ಅಕ್ಕಪಕ್ಕದಲ್ಲಿದ್ದಾವೆ, ಆ ಕಣ್ಣಿಗೆ ಒಳ್ಳೆ ಬೆಳಕು ಕೊಡೋಣ, ಒಳ್ಳೆ ಚೈತನ್ಯ ಕೊಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಬದುಕನ, ಯಾರಿಗೂ ಎದೆಗೊದ್ದದೆ ಬದುಕನ, ಧೈರ್ಯವಾಗಿರೋಣ, ಒಳ್ಳೆಯ ಸ್ಥಾನಮಾನದಲ್ಲಿ ಒಳ್ಳೆಯ ಹೆಸರು ತಗೊಂಡಿರ್ತಕ್ಕಂಥ ನಮ್ಮದು ಸಮಾಜ, ಆ ಸಮಾಜಕ್ಕೆ ಯಾವತ್ತೂ ಕೊರತೆ ಬರೋದು ಬೇಡ. ಇವತ್ತು ಲಕ್ಷಾಂತರ ಜನಕ್ಕೆ ಅನ್ನ ಕೊಡುವಂಥ ಕ್ಷೇತ್ರ ಸಿಗೊಂದು, ಅವರಿಗೆ ಶಕ್ತಿ ಕೊಟ್ಟು ಅವರಿಗೆ ರಕ್ಷೆಯಾಗಿ ನಿಂತುಕೊಳ್ಳೋಣ. ಹಾಗೆ ಗಳಿಗೆ ಒಳ್ಳೆಯ ಫೌಂಡೇಶನ್ಗಳನ್ನು ಹಾಕಿ ಅವ್ರಿಗೆ ಇನ್ನೂ ಶಕ್ತಿಗಳನ್ನು ತುಂಬೋಣ ಅಂತಕ್ಕಂಥದ್ದು ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.